ಹಾಯ್ ಫ್ರೆಂಡ್, ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಏನು ಮಾಡೋದು ಅಂತ ನೋಡೋಣ ಬನ್ನಿ ಅಡುಗೆ ಮನೆಗೆ. ಇವತ್ತು ಮೊಟ್ಟೆ ಪಲ್ಯ ಮಾಡ್ಕೊಂಬಿಡೋಣ. ಎಗ್ ಬುರ್ಜಿ ಅಂತಲ್ಲ, ಅದು ಸಿಂಪಲ್ ಆಗಿರೋದು. 5 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ಮಸಾಲೆ ಎಲ್ಲ ಏನು ಹಾಕೋದಿಲ್ಲ. ಇದೀನಿ ಬಂಡಿಗೆ ಸಾಕು ಎಣ್ಣೆ. ಶುಂಠಿ ಎಷ್ಟು ಹಾಕ್ತೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಶುಂಠಿ ಒಂದು ಸರಿಯಾಗಲಿ. ಶುಂಠಿ ಫ್ರೈ ಆಗಿದೆ. 4 ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ. 3 ಈರುಳ್ಳಿ ಹಾಕಿದ್ದೀನಿ ದಪ್ಪದು. ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಹಸಿ ವಾಸನೆ ಹೋಗಿ ಫ್ರೈ ಆಗೋದು. ಚಿಟಿಗೆ ಎಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಕಡ್ಡಿ ಹಾಕೋಣ. ಒಂದು ಟೊಮೊಟೊ ಹಾಕೋಣ. ಒಂದು ಟೊಮೊಟೊ ಒಂಚೂರು ಫ್ರೈ ಆಗಲಿ. ಪಟ ಆಗ್ಬಿಡುತ್ತಿದ್ದು ತುಂಬಾ ಇದೆ. ಯಾವುದೇ ಪೌಡ್ರ್ ಏನೂ ಹಾಕೋದಿಲ್ಲ ನಾನು. ಮಸಾಲೆ ಪೌಡ್ರು, ಧನಿಯಾ ಪೌಡ್ರ್ ಏನೂ ಹಾಕೋದಿಲ್ಲ. ಹೀಗೆ ಮಾಡ್ತಿದ್ದೀನಿ ಸಿಂಪಲಾಗೆ. ಅರಿಶಿನ ಪುಡಿ ಹಾಕೊತಿದ್ದೀನಿ. ಅರಿಶಿನ ಪುಡಿ ಹಾಕಿ ಉಪ್ಪು ಸ್ವಲ್ಪ ಹಾಕಿದ್ದೆ ನಾನು. ಈರುಳ್ಳಿ ಬೇಯುತ್ತೆ. ಇವಾಗ ಇಷ್ಟು ಹಾಕ್ತೀನಿ, ಸಾಕಾಗುತ್ತೆ ಉಪ್ಪು. ಯಾಕೆಂದರೆ ಮೊಟ್ಟೆಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಅದಕ್ಕೆ ಎಗ್ ಬುರ್ಜಿ, ಮೊಟ್ಟೆ ಪಲ್ಯ ಇದಕ್ಕೆಲ್ಲ ಉಪ್ಪು ನೋಡಿ ಹಾಕ್ಕೊಬೇಕು. ಅದಕ್ಕೆ ನಾನು ಹಾಕಿದ್ರೆ ಉಪ್ಪು ಸಾಕಾಗುತ್ತೆ. ನಾನು 5 ಮೊಟ್ಟೆ ತಗೊಂಡಿದ್ದೀನಿ. ಹಸಿರು ಮೆಣಸು ಖಾರ ಇದೆ, ಅದಕ್ಕೆ ನಾನು 4 ಮೆಣಸು ಹಾಕಿದ್ದೀನಿ. ಅದು ಚೆನ್ನಾಗಿ ಬಂತು. ಇವಾಗ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ತುಂಬಾ ಸಿಂಪಲಾಗಿ ಮಾಡ್ಬೋದು ಇದು. ಮೊಟ್ಟೆ ಹೊಡೆದು ಹಾಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆ ಒಂದೊಂದೇ ಹೊಡೆದು ಹಾಕೋಣ. ನೋಡಿ, ನಿಧಾನಕ್ಕೆ ಆಯಿತು ಫ್ರೆಂಡ್. ಎಲ್ಲ ಹೊಡೆದಾಕಿದ್ದೀನಿ ಮೊಟ್ಟೆ. ನಿಧಾನಕ್ಕೆ ತಿರ್ಸ್ಕೊಂಬಿಡೋಣ. ತುಂಬ ಕಲಸೋದು ಬೇಡ. ತುಂಬ ಕಲಸಿದ್ರೆ ಎಲ್ಲ ಹೊಡೆದು ಫುಲ್ ಪೌಡ್ರ್ ಆಗ್ಬಿಡುತ್ತೆ. ಪೌಡ್ರ್ ಆದಂಗೆ ಆಗುತ್ತೆ. ಹಂಗೆ ಬೇಡ, ಸ್ವಲ್ಪ ದಪ್ಪ ಇರಲಿ. ಗ್ಯಾಸು ತುಂಬ ಚೆನ್ನಾಗಿರುತ್ತೆ ಥರ. ಇದೇನು ಬೇಗ ಆಗುತ್ತೆ ಪಟ ಅಂತ. ಸಿಂಪಲಾಗಿ ಫ್ರೆಂಡ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಎಗ್ ತಿಂತಾ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಇದನ್ನು ತುಂಬ ಈಸಿಯಾಗಿ ಮಾಡೋಂಥದ್ದು ನಾನು ತೋರಿಸಿದ್ದೀನಿ. ಮೊಟ್ಟೆ ಹೊಡೆಯೋದಿದೆ, ಎಗ್ ಬುರ್ಜಿ ಮಾಡೋದಿದೆ ಅಷ್ಟೇ. ವೆರಿ ಸಿಂಪಲ್. ಮಗ್ಚಾಕೊಂಬಿಡೋಣ. 1 ನಿಮಿಷ. ತುಂಬಾ ಸೂಪರ್ ಆಗಿದೆ. ಮೊಟ್ಟೆ ತಿನ್ನಂಗೆ ಹೋಗಿರುತ್ತೆ, ಎಗ್ ಬುರ್ಜಿ ತಿನ್ನಂಗೆ ಹೋಗಿರುತ್ತೆ. ಎಗ್ ಬುರ್ಜಿ ಅಂತೀರೋ ಮೊಟ್ಟೆ ಪಲ್ಯ ಅಂತೀರೋ ನೋಡಿ. ತುಂಬ ಸೂಪರ್ ಫ್ರೆಂಡ್, ಸೂಪರು. ನೋಡಿದ್ರಲ್ಲ, ಅಷ್ಟೇ. 1 ನಿಮಿಷ ಸ್ವಲ್ಪ ನೀರಲ್ಲಿ ಹಾಕಿ ಇದಾಗಿ ಡ್ರೈ ಆಗಿಬಿಡಿ.
ನೋಡಿ ಫ್ರೆಂಡ್, ಈ ಥರ ಆಯಿತು, ರೆಡಿ ಆಯಿತು. ಇವಾಗ ತುಂಬಾ ಕಲಿಸ್ಕೊಂಬಿಟ್ರೆ ಎಲ್ಲ ಕರಡೋಗ್ಬಿಡುತ್ತೆ, ಒಂಥರ ಚೆನ್ನಾಗೇ ಇರೋಲ್ಲ. ಇವಾಗ ತಿನ್ನೋಕೆ ಬಾಯಿಗೆ ಮೊಟ್ಟೆ ಥರನೂ ಸಿಗುತ್ತೆ, ಮೊಟ್ಟೆ ಪಲ್ಯನೂ ಅನ್ಬೋದು, ಎಗ್ ಬುರ್ಜಿನೂ ಅನ್ಬೋದು. ನೋಡಿ ಸೂಪರಾಗಿದೆ ಅಲ್ವಾ? ಹೀಗಿರಬೇಕು. ಇವಾಗ ಇದು ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬಿಟ್ಟು ತಿಂತಾಯಿದ್ರೆ ಹಂಗೆ ತಿಂತಾನೇ ಇರೋಣ ಅನಿಸುತ್ತೆ ಫ್ರೆಂಡ್. ಸೂಪರಾಗಿ ಬಂದಿದೆ. ಆಯಿತು, ಸ್ಟವ್ ಹಾಕ್ಕೊಂಡು ತಿನ್ನೋಣ. ನೋಡಿ ಫ್ರೆಂಡ್, ಸರ್ವ್ ಮಾಡಿದ್ದೀನಿ. ಎಲ್ಲರೂ ತಿನ್ನೋಣ ಬನ್ನಿ ಫ್ರೆಂಡ್. ಮತ್ತು ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ತುಂಬ ಹಿಂಗೆ ಕಲಿಸ್ಕೊಂಬಾರ್ದು, ಚೆನ್ನಾಗಿರಲ್ಲ. ಈ ಥರ ತಿನ್ನೋಕೆ ಪೀಸ್ ಥರ ಹಿಂಗೆ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಸಿಕ್ಕಿದ್ರೆ. ಮತ್ತೇನು ಮಸಾಲೆ ಏನು ಜಾಸ್ತಿ ಹಾಕ್ಬಾರ್ದು. ಯಾವುದನ್ನು ಹೆಂಗೆ ಮಾಡ್ಬೇಕು ಹಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ, ತುಂಬಾ ಸೂಪರಾಗಿರುತ್ತೆ ಈ ಥರ ಮಾಡಿದ್ರೆ ಮೊಟ್ಟೆ ಪಲ್ಯ. ಮತ್ತು ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಮಸ್ತೆ.